ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರಗೆ ಇಡಿ ಕಂಟಕ ಫಿಕ್ಸ್ ಗ್ಯಾರಂಟಿನಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ನಾಗೇಂದ್ರಗೆ ಸಚಿವ ಸ್ಥಾನ ಕೈ ತಪ್ಪುತ್ತಾ ಹಾಗಾದ್ರೆ? ನಾಗೇಂದ್ರಗೆ ಇಡಿ ಕಂಟಕ ಫಿಕ್ಸ್ ಗ್ಯಾರಂಟಿನಾ ಹಾಗಾದ್ರೆ? ನಾಗೇಂದ್ರಗೆ ಸಚಿವ ಸ್ಥಾನ ಕೈ ತಪ್ಪುತ್ತಾ? ಸಚಿವರಾದ ಒಂದೇ ವಾರಕ್ಕೆ ಮಾಜಿ ಆಗ್ತಾರಾ ನಾಗೇಂದ್ರ? ಜಾಮೀನು ಷರತ್ತು ಉಲ್ಲಂಘಿಸಿ ದೆಹಲಿಗೆ ಹೋದ ಆರೋಪ ಈಗ ಕೇಳಿಬಂದಿದೆ. ಇನ್ನು ನಾಗೇಂದ್ರ ಹೋಗಿರೋದಕ್ಕೆ ಸಾಕ್ಷಿ ಸಮೇತ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇಡಿ ಅಧಿಕಾರಿಗಳು. ಜಾಮೀನು ರದ್ದು ಕೋರಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಒಂದ್ ಕಡೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಸ್ವಪಕ್ಷ ಮತ್ತು ವಿಪಕ್ಷಗಳಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸದನದಲ್ಲೂ ಕೂಡ ತರಾಟೆ ತೆಗೆದುಕೊಳ್ಳಲು ಈಗಾಗಲೇ ವಿಪಕ್ಷಗಳು ಕೂಡ ಸಜ್ಜಾಗಿದ್ದಾವೆ. ಇದೇ ವಿಚಾರದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇನ್ನು ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರಗೆ ಕೋಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಇದೇ ವಿಚಾರದ ಬಗ್ಗೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಜಾಮೀನು ಷರತ್ತು ಉಲ್ಲಂಘಿಸಿ ದೆಹಲಿಗೆ ಹೋದ ಆರೋಪ ಇಲ್ಲಿ ಕೇಳಿಬಂದಿರುವಂಥದ್ದು. ಇನ್ನು ನಾಗೇಂದ್ರಗೆ ಇಲ್ಲಿ ಗ್ಯಾರಂಟಿ ಫಿಕ್ಸ್ ಅನ್ನೋದು ಪಕ್ಕ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನಾಗೇಂದ್ರಗೆ ಇಡಿ ಕಂಟಕ ಫಿಕ್ಸ್ ಗ್ಯಾರಂಟಿನ ಹಾಗಾದ್ರೆ? ಒಂದ್ ಕಡೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ವಿಪಕ್ಷಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಸದನದಲ್ಲೂ ತರಾಟೆ ತೆಗೆದುಕೊಳ್ಳಲು ವಿಪಕ್ಷಗಳು ಕೂಡ ಸಜ್ಜಾಗಿರುವಂತದ್ದು. ಇದೇ ವಿಚಾರದ ಬಗ್ಗೆ ವರಿಷ್ಠರಿಗೆ ಈಗಾಗಲೇ ನೀಡಿರುವ ಸಿಎಂ ಡಿಕೆಶಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಹಾಗಾದ್ರೆ?